ನೀವೆಲ್ಲ ಜಾತಿಯವ್ರು ನೋಡಬೇಕು. ಯಾರು ಕೇಳಿದ್ರು ನಾವು 70 ಲಕ್ಷ ಇದ್ದೀವಿ, 60 ಲಕ್ಷ ಇದ್ದೀವಿ, 50 ಲಕ್ಷ ಇದ್ದೀವಿ ಅಂತಾರೆ. ಟೋಟ್ಲ್ ಹಾಕೋರೆ ಒಂದು 20-25 ಕೋಟಿ ಆಗಬೇಕು. ಈಗ ನೋಡಿ, 5 ಬೆರಳು ಒಂದೇ ಸಮ ಇರಲ್ಲ. ಯಾರೋ ಜಾತಿಗಳು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅನ್ನೋದೇನು ಬರಲ್ಲ. ಅವ್ರು ಸೈನ್ ಮಾಡಿದ್ರು ಇವ್ರು ಸೈನ್ ಮಾಡಿದ್ರು, ಯಾರು ಸೈನ್ ಮಾಡಿದ್ರೇನು? ಇದರಲ್ಲಿ ಸತ್ಯ ಹೊರಗೆ ಬರ್ತದೆ. ಸತ್ಯ ಹೊರಗೆ ಬಂದ್ರೆ ಯಾರಿಗೇನು ತೊಂದರೆ ಇಲ್ವಲ್ಲ. ಅವ್ರಿಗೆಲ್ಲೋ ಅನುಮಾನ, ನಾವು ಇಷ್ಟು ದಿವಸ ಸುಳ್ಳು ಹೇಳ್ಕೊಂಬಂದಿದ್ದು, ಈಗ ಸತ್ಯ ಹೊರಗೆ ಬರ್ತದಾ ಏನು, ನಾವು ಇಷ್ಟು ಪರ್ಸೆಂಟ್ ಇದು, ಅಷ್ಟು ಪರ್ಸೆಂಟ್ ಇದು ಅಂತ. ಈಗ ನೀವು ನೋಡ್ದಂಗೆ ಬರೀ ಪೂರ್ವಭಾವಿ ಸಭೆಗೆ ಸಾವಿರಾರು ಜನ ಸೇರಿದರು. ಇಡೀ ಕನಕ ಭವನನೇ ಬಹಳ ತುಂಬಿ ಜನ ಕೂರಕ್ಕಾಗದೆ ಜನಗಳು ನಿಂತಿದ್ರು. ಜನಗಳಿಗೆಲ್ಲೋ ಒಂದು ಕಡೆ ಒಂದು ಆಶಾಭಾವ ಐತೆ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅವ್ರ ಕೈನ ಬಲಪಡಿಸಿದ್ದೆ ಆದರೆ ಏನು ಈ ಶೋಷಿತ ವರ್ಗ ಮತ್ತು ಹಿಂದುಳಿದ ವರ್ಗದವರು ಏನು ಹಕ್ಕುತ್ತಾಯ ಮಂಡನೆ ಮಾಡ್ತಾ ಇದ್ದೀವಿ, ಅದಕ್ಕೆ ಬಲ ಬರ್ತದೆ ಅನ್ನೋದಕ್ಕೆ ಇವತ್ತು ಅಷ್ಟು ಜನ ಸೇರಿದರು. ಈಗ ನೋಡಿ, 5 ಬೆರಳು ಒಂದೇ ಸಮ ಇರಲ್ಲ. ಅದರಿಂದ ಯಾರೋ ಜಾತಿಗಳು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅನ್ನೋದೇನು ಬರಲ್ಲ. ಅವ್ರು ಸೈನ್ ಮಾಡಿದ್ರು ಇವ್ರು ಸೈನ್ ಮಾಡಿದ್ರು, ಯಾರು ಸೈನ್ ಮಾಡಿದ್ರೇನು? ಅದನ್ನು ಏನು ಕಾಂತರಾಜ್ ವರದಿ ಮಾಡಿದ್ಯಾರು? ನಾವು ಮಾಡಿದ್ದೀವಾ? ಇವ್ರ ಸರ್ಕಾರ ಆಡಳಿತದಲ್ಲಿದ್ದಾಗಲೇ ಕೊಟ್ಟಿದ್ದು, ಮಾನ್ಯ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿಗಳಿದ್ದಾಗಲೇ ಕೊಟ್ಟಿದ್ದು. ಇದರಿಂದ ಅವ್ರು ಮಾಡಿದ್ದು ಇವ್ರು ಮಾಡಿದ್ರು ಅಂತ ಹೇಳಿದ್ರೆ ಆಗಲ್ಲ. ಈಗ ಏನಕ್ಕೆ ನಾವೆಲ್ಲ ಇದನ್ನು ಹಕ್ಕುತ್ತಾಯ ಮಂಡನೆ ಮಾಡ್ತಾಯಿದ್ದೀವಿ? ಹಿಂದೆ ಕೊಟ್ಟಂಥ ಆಯೋಗಗಳನ್ನ ಇವರು ವಿಧಾನಸಭೆಯಲ್ಲೇ ಸುಟ್ಟಾಕಿದ್ರು. ಈ ಸಾರಿ ಆ ರೀತಿ ಆಗಬಾರ್ದು. ಏನು ಆಯೋಗ ಕಾಂತರಾಜ್ ವರದಿ ಇದೆ, ಅದು ಬಿಡುಗಡೆ ಮಾಡಿದ್ರೆ ಅದನ್ನು ಪಡೆದುಕೊಳ್ಳೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಹಿಂದ ವರ್ಗದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರನ್ನ ಕೈ ಬಲಪಡಿಸಬೇಕು ಅನ್ನೋ ಉದ್ದೇಶಕ್ಕೆ ನಾವು ಈ ಕಾರ್ಯಕ್ರಮವನ್ನು ನೆರವೇರಿಸಿ, ಮತ್ತು ಈಗ ನಾವು ಹಿಂದೆನೂ ಅಷ್ಟೇ ಈ ಕಾಂಗ್ರೆಸ್ ಸರ್ಕಾರ ಏನೀಗ 135 ಸೀಟ್ಗಳನ್ನ ಪಡೆದಿದೆ, ಈ ಸೀಟ್ಗೆ ಶೋಷಿತ ಮತ್ತು ಅಹಿಂದ ವರ್ಗದ ಮತಗಳೇ ಅತಿ ಹೆಚ್ಚು. ನೀವು ನೋಡಿರ್ಬೋದು, ಅತಿ ಹೆಚ್ಚು ಮತಗಳು ಬಂದಿರೋದ್ರಿಂದ ಇವತ್ತು 136 ಸೀಟು ತೊಗೊಂಡು ಇವರು ಆಡಳಿತ ಮಾಡ್ತಿದ್ದಾರೆ. ಅದರಿಂದ ನಮ್ಮ ಹಕ್ಕು, ನಮಗೆ ಏನು ಮೀಸಲಾತಿ ಸಿಗಬೇಕು, ನಾವು ನಿಮಗೆ ಮತ ನೀಡಿದ್ದೀವಿ, ನಮಗೂ ಅದರಿಂದ ದೊರಕಿಸ್ಕೊಡಿ ಅನ್ನೋದಕ್ಕೆ ನಾವು ಹಕ್ಕುತ್ತಾಯ ಮಂಡನೆ ಅವ್ರಿಗೆ ಮಾಡ್ತಾ ಇದ್ದೀವಿ. ವರದಿ ಬಿಡುಗಡೆ ಆಗೋಕ್ಕೂ ಮೊದಲೇ ಕೆಲವೊಂದು ಸಮುದಾಯಗಳು, ಕೆಲವೊಂದಷ್ಟು ವ್ಯಕ್ತಿಗಳು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ಅವ್ರಿಗೆಲ್ಲೋ ಅನುಮಾನ, ನಾವು ಇಷ್ಟು ದಿವಸ ಸುಳ್ಳು ಹೇಳ್ಕೊಂಬಂದಿದ್ದು, ಈಗ ಸತ್ಯ ಹೊರಗೆ ಬರ್ತದಾ ಏನು, ನಾವು ಇಷ್ಟು ಪರ್ಸೆಂಟ್ ಇದು, ಅಷ್ಟು ಪರ್ಸೆಂಟ್ ಇದು ಅಂತ. ನೀವೆಲ್ಲ ಜಾತಿಯವ್ರು ನೋಡಬೇಕು. ಯಾರು ಕೇಳಿದ್ರು ನಾವು 70 ಲಕ್ಷ ಇದ್ದೀವಿ, 60 ಲಕ್ಷ ಇದ್ದೀವಿ, 50 ಲಕ್ಷ ಇದ್ದೀವಿ ಅಂತಾರೆ. ಟೋಟ್ಲ್ ಹಾಕೋರೆ ಒಂದು 20-25 ಕೋಟಿ ಆಗಬೇಕು ಈ ನಮ್ಮ ಕರ್ನಾಟಕದಲ್ಲೇ. ನಮ್ಮ ಹತ್ರ ಇರೋದು ಇವತ್ತಿಗೆ 7 ಕೋಟಿ ಜನ. ಅದು ಸತ್ಯ ಏನು ಅಂತ ಹೇಳಿದ್ರೆ ಬಿಡುಗಡೆ ಮಾಡಿದ್ರೆ ಗೊತ್ತಾಗುತ್ತೆ. ಆದ್ದರಿಂದ ಯಾರು ಜಾಸ್ತಿ ಯಾರು ಕಡಿಮೆ ಅನ್ನೋದು 1931ರಲ್ಲಿ ಬ್ರಿಟಿಷರ ಕಾಲದಲ್ಲಿ ಆದಂಥ ವರದಿ ಅದು. ಅದಾದಮೇಲೆ ಇಲ್ಲಿಗಂತ ಜಾತಿ ಗಣತಿ ಆಗಿಲ್ಲ. ಈಗ ಇದೊಂದು ನಾವು ಇದೇನು ಜಾತಿ ಗಣತಿ ಅಲ್ಲ, ಕಾಂತರಾಜು ವರದಿ. ಇದರಲ್ಲಿ 55 ಸಾರಾಂಶಗಳಿದೆ. 55 ಸಾರಾಂಶದಲ್ಲಿ ಒಂದು ಸಾರಾಂಶ ಕೂಡ ಜಾತಿ ಯಾವುದು ಅನ್ನೋದು ಇದೆ ಅಷ್ಟೇ, ಕಾಲಮ್ಮು, ಬೇರೆ ಏನಿಲ್ಲ. ಇದರಲ್ಲಿ ಸತ್ಯ ಹೊರಗೆ ಬರ್ತದೆ. ಸತ್ಯ ಹೊರಗೆ ಬಂದರೆ ಯಾರಿಗೇನು ತೊಂದರೆ ಇಲ್ವಲ್ಲ. ಈಗೇನು ಸರ್ಕಾರದಲ್ಲಿ ಏನು ನಾವೇನು ಟ್ಯಾಕ್ಸು GST ಏನಂತೀವಿ, ಟ್ಯಾಕ್ಸ್ ಕಟ್ತಿದ್ದೀವಿ, ನಾವೇನು 80% ಇದ್ದೀವಿ, ನಮ್ಮದೇ ಅತಿ ಹೆಚ್ಚು ಹಣಕಾಸು ಕಟ್ತಾ ಇರೋದು. ನಾವು ಪಡಿತಾ ಇರೋದೆಷ್ಟು? 2% ಸರಿಯಾಗಿ ಪಡಿತಾ ಇಲ್ಲ. 50% ಮೇಲೆ ಮೀಸಲಾತಿ ಮೀರು ಮಾಡ್ದು ಅಂತಾರೆ. ಆದ್ದರಿಂದ ಈ ವರದಿನ ಸ್ವೀಕಾರ ಮಾಡಬೇಕು. ಯಾರು ಎಷ್ಟೇ ಜನ ಇರಲಿ ಸಂತೋಷ, ಯಾರಿಗೇನಿದೆ ಅವ್ರಿಗೆ ಅವ್ರ ಹಕ್ಕನ್ನ ಕರ್ನಾಟಕದಲ್ಲಿ ಕೊಡಿ ಅನ್ನೋದು ನಮ್ಮ ಒಂದು ಉದ್ದೇಶ. ಈಗ ಕಾಂತರಾಜು ವರದಿ ಬಿಡುಗಡೆ ಆದರೆ ಶೋಷಿತ ಸಮುದಾಯಗಳಿಗೆ ಯಾವ ರೀತಿ ಅನುಕೂಲ ಆಗುತ್ತೆ? ಶೋಷಿತ ಸಮುದಾಯ ಅಂತಲೇ ಅಲ್ಲ, ಎಲ್ಲ ಸಮಾಜದವ್ರಿಗೂ ಅನುಕೂಲ ಆಗುತ್ತೆ. ಸತ್ಯ ಏನು ಅಂತ ಹೊರಗೆ ಬರ್ತದೆ. ಶೋಷಿತ ಸಮಾಜ ನಾವು ಇವತ್ತು ಹೇಳ್ತಾ ಇದ್ದೀವಿ, ಈ ರಾಜ್ಯದಲ್ಲಿ ಸುಮಾರು 85%ಗಿಂತ ಅಧಿಕ ಇದ್ದೀವಿ ಅಂತ. ಅಧಿಕ ಇದ್ಮೇಲೆ ನಮಗೂ ಪಾಲಿರಬೇಕಲ್ಲ. ನಮಗೆ ಪಾಲು ಸಿಗ್ತಾ ಇರೋದೆಷ್ಟು? 20% ಸಿಗ್ತಾ ಇಲ್ಲ. ನಾವು 85% ಇದ್ದೀವಿ ಅಂತೀವಿ, ನಮ್ಗೆ 85% ಕೊಡಿ ಅಷ್ಟೇ. ಅದರಲ್ಲಿ ಅಲ್ಲ, ಯಾರು ಒತ್ತಾಯ ಬಿದ್ದರೆ ಅದಕ್ಕೆ ನಾವು ಸೊಪ್ಪು ಹಾಕುವ ಪರಿಸ್ಥಿತಿಯಲ್ಲಿಲ್ಲ. ಸಿದ್ದರಾಮಯ್ಯನವ್ರಿಗೂ ನಾವು ಹೇಳ್ತೀವಿ, ತಾವು ಮಾಡಿದಂಥ ಆಯೋಗ, ರಚನೆ ಮಾಡಿದಂಥ ಆಯೋಗ ಇದು ನಿಮ್ಮ ಕಾಲಾವಧಿಯಲ್ಲೇ ಇದಕ್ಕೆ ಅವರು ಒಂದಷ್ಟು ಜೀವ ಕೊಡಬೇಕು. ಆ ಕಾರಣಕ್ಕಾಗಿ ನಾವು ಸಿದ್ದರಾಮಯ್ಯನವರ ಸರ್ಕಾರವಿದ್ದಾಗಲೂ ಕೂಡ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ನೀವು ಸ್ವೀಕಾರ ಮಾಡಿ ಅದನ್ನು ಚರ್ಚೆ ಮಾಡಿ, ಅದರಲ್ಲಿ ಏನಾದರೂ ಲೋಪದೋಷಗಳಿದ್ದ ಸರಿ ಮಾಡುವ ಪ್ರಕ್ರಿಯೆ ಆರಂಭ ಆಗಲಿ. ಆದರೆ ಅದು ಸರಿ ಇಲ್ಲ ಅನ್ನುವಂಥ ವಾದ ಇದೆಯಲ್ಲ, ಅದನ್ನು ನಾವು ಒಪ್ಪೋದಿಲ್ಲ. ಯಾಕಂದರೆ ಸುಮಾರು 1.5 ಲಕ್ಷಕ್ಕೂ ಮೇಲ್ಪಟ್ಟು ಶಿಕ್ಷಕರು ಇದರಲ್ಲಿ ಭಾಗವಹಿಸಿದ್ದಾರೆ, ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ. ಆಮೇಲೆ ಸುಮಾರು 50ಕ್ಕೂ ಮೇಲ್ಪಟ್ಟು ಅದರಲ್ಲಿ ಕೆಲವು ವಿಚಾರಗಳನ್ನು ಅದರಲ್ಲಿ ಮಂಡಿಸಿದ್ದಾರೆ. 55 ಅದರಲ್ಲಿ ಮನೆ ವಿಚಾರ ಆಗಿರ್ಬೋದು, ಶಿಕ್ಷಣ ವಿಚಾರ ಆಗಿರ್ಬೋದು, ಸಂಪನ್ಮೂಲಗಳಿರ್ಬೋದು, ಅದನ್ನು ಪರಿಗಣನೆ ತಗೊಂಡಿದ್ದಾರೆ. ಸೊ ಹಾಗಾಗಿ ಅದೊಂದು ವೈಜ್ಞಾನಿಕವಾದಂತಹ ಸಮೀಕ್ಷೆ. ಅದನ್ನು ಮಾಡಿರುವಂಥದ್ದು BEL, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅನ್ನುವಂತಹ ನಮ್ಮ ರಾಷ್ಟ್ರದ ಒಂದು ಡಿಜಿಟಲ್, ಅದರಲ್ಲಿ ಈಗ ಅವರು ಮಾಡಿರುವಂಥದ್ದು. ಅದು BELನ ಸಂಪರ್ಕದಲ್ಲಿದೆ. ಅದು ಡಿಜಿಟಲೈಸ್ಡ್ ಆಗಿದೆ. ಅದನ್ನು ಬೇಕಾದರೆ ಸರ್ಕಾರ ತೊಗೋಬೋದು. ಅದರಲ್ಲಿ ಯಾವ ಮೀನಾಮೇಷ ಇಲ್ಲ. ಸೊ ಆದರೆ ಈಗ ಏನು ಇದರ ವಿರುದ್ಧ ಇವರು ಹೇಳ್ತಾ ಇರುವಂಥ ದಾಳಿಗಳಿದೆಯಲ್ಲ, ಇದನ್ನು ಹಿಮ್ಮೆಟ್ಟಿಸೋದಕ್ಕೆ ಇವತ್ತು ಇಡೀ
ನಮ್ಮ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ದಲಿತ ಸಮುದಾಯ ಇವತ್ತು ಎಚ್ಚೆತ್ತುಕೊಂಡಿದೆ, ಜಾಗೃತ ಆಗಿದೆ. ಈ ಹಿಂದೆ ಇವರು ಮಾಡಿದಂಥ ಈ ದಾಳಿಗಳು ಇದನ್ನೆಲ್ಲ ಹಿಮ್ಮೆಟ್ಟಿಸುವ ಶಕ್ತಿ ಇವತ್ತು ಈ ಸಮುದಾಯಗಳಿಗೆ ಬಂದಿದೆ ಅಂತ ನಾವು ಹೇಳ್ತಾ 28ನೇ ತಾರೀಕು ಬಹುದೊಡ್ಡ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದು ಇಡೀ ದೇಶಕ್ಕೆ ಬಹುದೊಡ್ಡ ಸಂದೇಶವನ್ನು ರವಾನೆ ಮಾಡುತ್ತೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಸಮಾವೇಶದ ಮುಖ್ಯ ಬರ್ತಾರೆ. ಹಾಗೆ ಉಪಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟದ ಅನೇಕ ಸಚಿವರುಗಳು, ಶೋಷಿತ ಸಮುದಾಯಗಳಿಗೆ ಸೇರಿದವರು, ನಮ್ಮ ಹಿಂದುಳಿದ ಸಮುದಾಯಗಳಿಗೆ ಸೇರಿದಂಥವರು, MLAಗಳು ಎಲ್ಲರೂ ಕೂಡ ಇದರಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಇದರಲ್ಲಿ ಭಾಗವಹಿಸ್ತಾರೆ.